ಈವ್ನಿಂಗ್ ಇಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಂತ ಮಾಡ್ಲಿ? ಚಿಕನ್ ಬಿರಿಯಾನಿ ಮಾಡ್ತಾರೆ. ಈಶ್ವರ್ಗೆ ಸಿಹಿ ಅವಲಕ್ಕಿ ತಿನ್ಬೇಕು ಅಂತ ಬೈಕೆ ಆಗಿದೆಯಂತೆ. ಆಯ್ತು, ಒಗ್ಗರಣೆ ಹೆಂಗಾಗ್ತೆ ಹೇಳು. ಅಷ್ಟನೇ ಸಲ ಮಾಡಿದ್ದು ರೆಸ್ಪಿನ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಹೇಳಿದ್ದು ಗೋಬಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯಾ ವ್ಲಾಗ್. ಇವತ್ತು ಈವ್ನಿಂಗ್ ಇಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಹೊಸಬ್ರೇನಾರು ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಡುಗೆ ಮಾಡಬೇಕು, ಅದಕ್ಕೆ ಎಂತ ಮಾಡಲಿ? ಚಿಕನ್ ಬಿರಿಯಾನಿ ಮಾಡ್ತಾರೆ. ಚಿಕನ್ ಬಿರಿಯಾನಿ ಮಟನ್ ಪಲಾವ್ ಮಾಡ್ಬೇಕಂತೆ. ನೋಡಿ ಇವತ್ತೇನು ಹೇಳು. ಇವತ್ತು ಬೆಳಗ್ಗೆ ಶೋಭಾ ಮೇಡಮ್ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಾ ಅಂತ ಹೇಳಿದರು. ಏನಂತ ಏನು ಷಷ್ಠಿ ಅದು ಎಲ್ಲ ಏನು ಷಷ್ಠಿ ಹೇಳಿದ್ರು, ನನಗೆ ಬರ್ತಾ ಇಲ್ಲ ಅದು. ಹಾಗಾಗಿ ಇವತ್ತು ನಾನ್ ವೆಜ್ ತಿನ್ನಬಾರ್ದು, ಹಾಗಾಗಿ ಇವತ್ತು ನಾನ್ ವೆಜ್ ಇಲ್ಲ, ಓನ್ಲಿ ಪ್ಯೂರ್ ವೆಜ್ಜು. ಸ್ವಲ್ಪ ಏನಿದೆ ಏನು ಇವಾಗ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಏನು ಮಾತಾಡಬೇಕು ಅನ್ನೋದೇ ಮರ್ತೋಗಿರ್ತೀನಿ. ಏನಂತ ಕಟ್ ಮಾಡಿ ಮಾತಾಡ್ತೀನಿ. ಇನ್ನು ಪಾಲಕ್ ಸೊಪ್ಪಿದೆ ಸ್ವಲ್ಪ. ಏಯ್ ಬೇಡ ನೋಡಿ, ಟೆಂಪಲ್ಗೆ ಹೋಗಿಲ್ಲ ಪರವಾಗಿಲ್ಲ, ನಾನ್ ವೆಜ್ ಮಾಡು ಅಂತ. ಕಬಾಬು ಅದು ಹೆಂಗೆ? ಕಬಾಬು ಏಯ್ ಹಂಗೆಲ್ಲ ಎಗ್ಗು ವೆಜ್ ಅಂತ ಪ್ರೂವ್ ಆಗಿದೆ ಅಂತೆ. ಯಾರು ಪ್ರೂವ್ ಮಾಡಿದ್ದಾರ? ಆಯುಷ್ ಜಡ್ಜ್ ತಿನ್ಬಿಟ್ಟು ವೆಜ್ ತರ ಇದೆ. ಅದು ಜಡ್ಜ್ ಇಂದ ಅದು ಸರ್ಚ್ ಮಾಡ್ಕೊ. ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಅನ್ಬೇಕು, ಜಡ್ಜ್ ಇಂದ ಪ್ರೂವ್ ಆಗಿದೆ ಅಂತ ಏನ್ ಮಾತು ಹೇಳ್ತಾರೆ. ಆರ್ಡರ್ ಮೀನ್ಸ್ ಅದನ್ನ ಮಾಡ್ಬೇಕು ಅನ್ನೋದು. ಇದು ಆರ್ಡರ್ ಬರುತ್ತಾ? ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಅದು ಗೊತ್ತಿಲ್ಲ ಆಗಿದೆಯಲ್ಲೋ ಅಂತ ಇವ್ರು ಹೇಳ್ತಾ ಇರೋದಕ್ಕೆ ಹೇಳ್ತಾ ಇದ್ದೀನಿ. ಆದರೂ ಏನೋ ಒಂಥರ ಅದು ನಾನ್ ವೆಜ್ ತಿನ್ನಲ್ಲ ಅಂದ್ಮೇಲೆ ಮೊಟ್ಟೆನೇ ತಿನ್ನಬಾರ್ದು, ಅದೊಂಥರ ಮನ್ಸು ಒಪ್ಪೋದಿಲ್ಲ ಅಲ್ವಾ? ಇಂಥವ್ರಿಗೆ ಒಪ್ಪದೆ, ನಮ್ಮಂಥವ್ರಿಗೆ ಒಪ್ಪೋದಿಲ್ಲ. ಆಲ್ಮೋಸ್ಟ್ ನಾನ್ ವೆಜ್ ಯಾವತ್ತು ತಿನ್ನಲ್ಲ ಅವತ್ತು ಎಗ್ಗು ಯಾರು ತಿನ್ನಲ್ಲ. ನಾನ್ ವೆಜ್ ಎಲ್ಲ ದಿನ ತಿನ್ನೋರು ತಿಂತಾರೆ, ಬಟ್ ನಾನ್ ವೆಜ್ ತಿಂದಿರೋ ದಿನ ಎಗ್ಗು ಕೂಡ ತಿನ್ನಲ್ಲ, ನಮ್ಮ ಆಯುಷ್ ಅಂತವ್ರನ್ನ ಬಿಟ್ಟು. ಅವ್ನು ನೋಡಿದ್ರೆ ನಂಗೆ ಒಂದೊಂದ್ಸಲ ಫೀಲ್ ಆಗುತ್ತೆ, ಇದು ನನ್ನ ಮಗನ ಅಂತ. ಯಾವುದೋ ಮೋರಿಗೆ ಬಿದ್ದಿದೆ ಎತ್ಕೊಂಡು ನೋಟಿದ್ದೀನಿ, ಗಬ್ ಹಂಗಿರ್ತಾನೆ. ಅಡುಗೆ ಮಾಡೋದಕ್ಕೆ ಯಾಕೋ ಹಿಂಗೆ ಅನಿಸ್ತಾ ಇದೆ ಇವತ್ತು. ತುಂಬ ದಿನದ ಹಳೇ ಟಾಪ್ ಇದು, ಒಂಥರ ಜಾತ್ರೆ ಥರ ಇದೆ ಅಂದ್ಬಿಟ್ಟು ಹಾಕೋತಾ ಇರಲಿಲ್ಲ, ಹಾಗೆ ಇಟ್ಬಿಟ್ಟಿದೆ. ಅದಕ್ಕೆ ಇವತ್ತು ಆಯುಷ್ ಎಲ್ಲ ಹೋಗ್ತಾ ಇದ್ದೆ, ರೆಡಿ ಆಗಿದೆಯಲ್ಲ ಅಂತ. ಹಂಗೆ ಸುಮ್ಮನೆ ತುಂಬ ದಿವಸದಿಂದ ಇಟ್ಟಿದ್ನಲ್ಲ ಅಂತ ಹಾಕೊಂಡೆ. ಹೆಂಗೆ ಕಾಣಿಸ್ತಾ ಇದೆ? ಶೋಭಾ ಮೇಡಮ್ ಮನೆಗೆ ಹೋಗಬೇಕು. ಅವ್ರದ್ದು ಆಂಧ್ರ ಸ್ಟೈಲ್ ಅಲ್ಲ, ಏನು ಹೇಳ್ತಾರೆ ಅದು, ಆಂಧ್ರ ಸಂಪ್ರದಾಯದ ಪ್ರಕಾರ ಈ ಆಷಾಢದಲ್ಲಿ ಕೈಗೆ ಮೆಹಂದಿ ಹಾಕೋಬೇಕು. ಮೆಹಂದಿ ಅಂದರೆ ಈಗ ನಾವು ಕೋನಲ್ಲೆಲ್ಲ ಹಾಕೊಳ್ತೀವಲ್ಲ ಆ ಥರ ಅಲ್ಲ, ಮೆಹಂದಿ ಸೊಪ್ಪನ್ನ ಆಡಿಸಿ ಕೈಗೆ ಹಾಕೋಬೇಕಂತೆ. ಅದೊಂದು ಅವ್ರಿಗೆ ಶಾಸ್ತ್ರ ಅಂತೆ. ಅದು ಬ್ಯೂಟಿ ಜಾಸ್ತಿ ಆಗುತ್ತೆ, ಮತ್ತು ಈ ವೆದರ್ಗೆ ಏನು ಹೆಲ್ತ್ ಪ್ರಾಬ್ಲಮ್ ಬರುತ್ತೋ ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಅನ್ನೋ ರೀಸನ್ ಅಂತೆ. ನನಗೆ ಕ್ಲಿಯರಾಗಿ ಅಷ್ಟು ನೀಟಾಗಿ ಗೊತ್ತಿಲ್ಲ. ಹಾಂ, ನೀವು ಟ್ಯೂಷನ್ಗೆ ಹೋಗ್ತೀರ ತಾನೆ? ಆಯುಷನ ಟ್ಯೂಷನ್ ಕಳಿಸಿ ನಾವು ಶೋಭಾ ಮ್ಯಾಮ್ ಮನೆಗೆ ಹೋಗ್ತೀವಿ. ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಅವ್ರ ಮನೆಯಿಂದ ಬಂದು ಅಡುಗೆ ಮಾಡಲು. ಬಿಸಿ ಅವಲಕ್ಕಿ ತಿನ್ಬೇಕಂತ ಬೈಕೆ ಆಗಿದೆಯಂತೆ, ಅದಕ್ಕೆ ಮಾಡ್ಕೊಡ್ತಾ ಇದ್ದೀನಿ. ತಿನ್ಕೊಂಡು ಟ್ಯೂಷನ್ಗೆ ಹೋಗ್ತಾರೆ, ನಾವು ಶೋಭಾ ಮ್ಯಾಮ್ ಮನೆಗೆ ಹೋಗ್ತೀವಿ. ನಾನು ಮಾಡ್ಕೊತೀನಿ ಅಂತ ಡೈಲಾಗ್ ಹೇಳು. ಇಲ್ಲ ಹೇಳ್ತೀನಿ, ನೀನೇ ಕೇಳ್ತಾ ಇಲ್ಲ. ಈ ಥರ ಏನಾರು ಈಸಿ ಆಗಿರೋ ರೆಸಿಪಿ ತೋರಿಸಿದಾಗ ಎಷ್ಟು ಈಸಿ ಅಲ್ವಾ, ನಾನೇ ಮಾಡ್ಕೊತೀನಿ ಅಂತ ಇದೆ. ಇವಾಗ ಇಲ್ಲ ಅಂತ ಏನು ಗೊತ್ತಾ? ಹೇಳೋ ಇಷ್ಟು ನೀನು. ಏನಕ್ಕೂ ಇಲ್ಲ, ಏನು ಪರವಾಗಿಲ್ಲ, ಏನು ಇಲ್ಲ, ಹೊಟ್ಟೆ ಎಷ್ಟು ಅಂತ ಇದ್ದ. ಸರಿ ಆಯ್ತು, ಸಾಂಬಾರು ವಿಷಲ್ ಇಳ್ದಿದ್ರೆ ಒಗ್ಗರಣೆ ಆಗು ಅಂತ ಅಂದೆ. ಆಮೇಲೆ ನೆಕ್ಸ್ಟ್ ಆಯುಷ್ ಹೇಳ್ತಾರೆ ಸ್ಟೋರಿ. ಹೆಂಗಾತಂದ್ರೆ ಒಗ್ಗರಣೆ ಆಯುಷ್ ಗೊತ್ತಿಲ್ಲ, ಮರ್ತಾಗಿದೆ. ಇರೋ ನಿಮಿಷ. ಏಯ್ ಹೇಳು, ಒಗ್ಗರಣೆ ಹೆಂಗಾಗ್ತೆ ಹೇಳು. ಆಯ್ತು, ಒಗ್ಗರಣೆ ಹೆಂಗಾಗ್ತೆ ಹೇಳು. ಒಗ್ಗರಣೆ ಹಾಕೋದಕ್ಕೆ ಹೋಗಿ ಅದು ಸೀದೋಗಿ ಆಮೇಲೆ ಇರೋ ನಿಮಿಷ. ಮತ್ತೆ ಎರಡನೇ ಸಲ ಏನಕ್ಕೆ ಹಾಕಿದ್ದೆ? ಅಲ್ಲ ಸಾಂಬಾರ್ಗೆ ಸರಿ, ಎರಡನೇ ಸಲ ಏನಕ್ಕೆ ಒಗ್ಗರಣೆ ಮಾಡಿದ್ದು? ಸಾಂಬಾರ್ ಹಾಕಕ್ಕೆ. ಫಸ್ಟ್ನೇ ಸಲ ಮಾಡಿದ್ದು ಡಸ್ಟ್ಬಿನ್ಗೆ. ಏನಕ್ಕೆ ಡಸ್ಟ್ಬಿನ್ಗೆ ಹಾಕದೆ? ನೋಡಿ, ನಾನು ಸ್ನಾನದಿಂದ ಬರೋಷ್ಟರಲ್ಲಿ ಬರೀ ಒಂದು ಒಗ್ಗರಣೆ, ಸಾಂಬಾರ್ಗೆ ಒಗ್ಗರಣೆ ಹಾಕೊಂಡ್ರೆ ಇಂಥ ಕೆಲಸ ಮಾಡಿರೋದು. ಈಗ ಒಂದು 3-4 ನಿಮಿಷ ಆಗಿದೆ ನೋಡಿ. ಈಗ ಒಂದು ಅರ್ಧ ತೆಂಗಿನಕಾಯಿ ಕಟ್ ಮಾಡಿ ತುರ್ದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ.
ಒಂದು 1/4 ಸ್ಪೂನಷ್ಟು ಏಲಕ್ಕಿ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿರೋದು, ಒಂಚೂರು ಗೋಡಂಬಿ, ಬಾದಾಮಿ, ಹಾಗೆ ಸ್ವಲ್ಪ ಪಿಸ್ತಾ. ಮುಂಚೆ ಸೆನ್ಸಿಟಿವ್ ಎಲ್ಲ ಆಗ್ಬಿಟ್ಟಿದೆ ನಂದು, ಸ್ವೀಟ್ ಬಿಡ್ತು ಜುಮ್ ಅಂತ ಇದೆ. ಹೆಂಗಿದೆ ಎಣ್ಣೆ ಇಲ್ವಲ್ಲ? ನಿಮ್ಮ ಮಾತು ಚೆನ್ನಾಗಿರಲ್ಲ. ಹಾಂ ಚೆನ್ನಾಗಿರುತ್ತಲ್ಲ. ಏನಂದಿದ್ದು? ಚೆನ್ನಾಗಿರುತ್ತೆ. ನಂಗೆ ಅದರಿಗೆ ಚೆನ್ನಾಗಿರಲ್ವಲ್ಲ ಅಂದಿದ್ದು ಫಸ್ಟು, ಈಗ ಚೆನ್ನಾಗಿರುತ್ತಲ್ಲ ಅಂತ. ಸ್ವಲ್ಪ ಫ್ಯಾಕ್ಟ್ ಇಸ್ ಎ ಫ್ಯಾಕ್ಟ್, ಬಟ್ ದಿಸ್ ಇಸ್ ನಾಟ್ ಫ್ಯಾಕ್ಟ್. ಚೆನ್ನಾಗಿಲ್ಲ ಅನ್ನೋದು. ಸ್ವೀಟು ಖಾರ ಎರಡೂ ಇದು ಚೆನ್ನಾಗಿರುತ್ತೆ, ಆದರೆ ಅವ್ರಿಗೆ ಬೈಕಿ ಆಗಿದ್ದು ಬರೀ ಸ್ವೀಟ್ ತಿನ್ಬೇಕು ಅಂತ. ಅಲ್ಲ ಮತ್ತೆ ಮ್ಯಾಮ್ಗೆ ಏನೋ ಒಂಥರ ಡಬ್ಬು ಅನ್ಕೊಂಡ್ರೆ ನಾನು ನೋಡ್ಬೇಕು ಅಂತ ಆದ್ರೂ ಸುಮ್ಮನೆ ಏನೋ ನೆಪ. ಮೆಹಂದಿ ಮುಖದಲ್ಲಿ ಏನಿದೆ ಅಂತ. ಮುಖದಲ್ಲಿ ಏನಿದೆ ಅಂದ್ರೆ ಕಳೆ ನೋಡಿದ್ರಿ, ಇಷ್ಟು ಕಳೆ. ಒಂದ್ಸರಿ ತ್ರಿಪುರ ಸುಂದರಿ ತರ ಆಗ್ತಾರೆ. ತ್ರಿಪುರ ಸುಂದರಿನ ನೀನ್ ಚೆನ್ನಾಗಿದ್ಯಾ? ಅದು ಸೂಪರ್ ಆಗಿರ್ತದೆ. ಈಗ ಅವ್ನು ಸೂಪರ್ ಆಗಿದ್ದಾನಂತೆ, ಓಕೆನಾ? ಅದೇ ಏನಕ್ಕೆ ಸೂಪರ್ ಆಗಿದ್ದಾನ ಅವನು? ನಾನ್ ಸೂಪರ್ ಆಗಿರೋದಕ್ಕೆ ಅವ್ನು ಸೂಪರ್ ಆಗಿದ್ದಾನ. ಅದೇ ಹುಟ್ಟದಾಗಿಂದ ಏನಕ್ಕೆ ಸೂಪರ್ ಆಗಿದೆ ಹೇಳು? ನಾನು ತ್ರಿಪುರ ಸುಂದರಿ ಅಂತ ಇವನು ಚೆನ್ನಾಗಿದ್ದಾನಂತ. ಹಂಗಾದ್ರೆ ನಾನ್ ಚೆನ್ನಾಗಿದ್ದೆ ನಾನು ಚೆನ್ನಾಗಿ ಉಳ್ಕೊಟ್ಟಿದ್ದೇನ? ನೋಡ್ರಿ ಒಂದ್ಸರಿ ಬೇಕಾದ್ರೆ ತೋರಿಸ್ತೀನಿ ನೋಡ್ಕೊಂಡು, ನಿಮ್ಗೂ ತೋರಿಸ್ತೀನಿ ನೋಡ್ಕೊಂಡು. ನಾನು ಏನು ಮಾಡಿಲ್ಲ, ಓಕೆನಾ? 1 2 3 ನೋಡಿ ಹೆಂಗ್ ಬಂತು. ದೃಷ್ಟಿ ಆಗ್ಬಿಟ್ಟಿದೆ. ಬರೀ ಸುಮ್ಮನೆ. ಈಗ ಆಯುಷ್ ತೆಗಿತೀನಿ, ಅವ್ನಿಗೆ ಬರುತ್ತಾ ನೋಡ್ಕೊಳ್ಳಿ. ನೊಟ್ಟಿಗೆ ಬಂದ್ರೆ ದೃಷ್ಟಿ ಆಗಿದೆ ಅಂತ ನನಗ್ ಬಂತು, ಅವ್ನು ಬರ್ಲಿಲ್ಲ. ಎಂತದ ಬರ್ತಾ ಇಲ್ಲ. ಮಮ್ಮಿ ಇವಾಗ ನೀನ್ ಮಾಡ್ಕೊಳೋದ? ನೀನ್ ಮಾಡ್ಕೊ. ದೃಷ್ಟಿ ಒಂದ್ಸರಿ ತೆಗೆದ್ರೆ ಅಷ್ಟೇ, ಮತ್ತೆ ಆಗಿರಲ್ಲ. ಮತ್ತೆ ಯಾರು ನೋಡ್ಬೇಕು, ನನ್ನ ನೋಡಿ ವಾವ್ ಸೋ ಬ್ಯೂಟಿಫುಲ್ ಅಂದ್ರೆ ಹೊರಗಡೆ ಈಗ ಚೆನ್ನಿ ನೋಡ್ಬಿಟ್ಟಿದ್ದೆ ಅಲ್ವಾ, ನೆಕ್ಸ್ಟ್ ವೀಕ್ ಪ್ರೊಸೆಸಿಂಗ್ ಆಗ್ತದೆ. ಆಮೇಲೆ ಇದು ಸಿಸ್ಟಮ್, ಇದು ಸರ್ವರ್ ಡೌನ್ ಆಗಿದೆ, ಸುತ್ತಾ ಇದೆ. ಅದಕ್ಕೋಸ್ಕರ ಆಮೇಲೆ ಒಂದು ಆಮೇಲೆ ಅದಕ್ಕೆ ಡಿಜಿಟಲ್ ಆಗುತ್ತೆ ಬರುತ್ತೆ. ಇಲ್ಲಿ ಈ ಜಾಯಿಂಟು ಮತ್ತೆ ಈ ಜಾಯಿಂಟ್ ಅಲ್ಲಿ ಗೊತ್ತು. ನಾನ್ ಫಸ್ಟ್ ಹೇಳಿದ್ದು ಹೇರಿರುತ್ತೆ, ಅದೇನೋ ಒಂಥರ ಸ್ಟೋರ್ ಆಗಿರುತ್ತೆ. ಹಿಂಗ್ ಮಾಡಿದಾಗ ಅದು ಓಪನ್ ಆಗುತ್ತೆ, ಅವಾಗ ಆತರ ಸೌಂಡ್ ಬರೋದು. ಅದೇ ಪ್ರೊಸೆಸಿಂಗ್ ಆಗ್ತಾ ಇತ್ತು. ಇಲ್ಲಿ ಪ್ರೊಸೆಸಿಂಗ್ ಆಗಕ್ಕೆ ಮುಂಚೆ ಬಂದ್ಬಿಡ್ತು. ಇಲ್ಲಿ 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 ಅಂದ್ರೆ ಜಾಯಿಂಟ್, ಎಲ್ಲೆಲ್ಲಿ ಜಾಯಿಂಟ್ ಇರುತ್ತೆ ಅಲ್ಲಿ ಆ ಏರ್ ಇರುತ್ತಲ್ಲ, ಅದ್ರಿಂದ ಅದು ಸೌಂಡ್ ಬರೋದು ಅಂತ. ಅದು ನಾನು ಹೇಳೋದನ್ನ ಕೇಳಿಸ್ಕೊಂಡು ಅವನು ಹೇಳಿದ್ದು. ಯಾರಿಗೋ ಒಬ್ರು ಸುಟ್ಟೋಗ್ತಾವ್ರೆ, ಬರ್ನಾಗ್ತಾ ಇದಾರೆ. ಯಾರು? ಆಯುಷ್ ಯಾದವ್ ದೊಡ್ಡ ನಾಟಕ. ಯಾರಾದ್ರೂ ಆಯುಷ್ ಹೆಂಗಿದ್ದಾನೆ ಅಂತ ಕೇಳೋದಕ್ಕಿಂತ ದೊಡ್ಡ, ಅತಿ ದೊಡ್ಡ ನಾಟಕ ಹೇಗಿದ್ದೇನೆ ಅಂತ ಕೇಳಿ. ಇನ್ನೊಂದು ಪೆಟ್ ನೇಮು ಏಲಕ್ಕಿ ಸಿಪ್ಪೆ ನನಗಾಗ್ತಾ ಇರೋದು, ಅವ್ರಿಗೆ ಹೊಟ್ಟೆಗೆ ಇಷ್ಟಾನೆ ಇರತ್ತೆ. ಅದು ತಗೊಂಡು ಇದು ಈಗ ಇದು ಜಾಸ್ತಿ ಆಗಿದೆ, ಬಾದಾಮಿ ಅವಾಗ ಬಾದಾಮಿ ಹಾಕ್ತೀನಿ, ಗೋಡಂಬಿ ಹಾಕ್ತೀನಿ ಅಂತ ಡ್ರಾಮಾ ಮಾಡೋದು. ನಿಜವಾಗ್ಲೂ ಇವತ್ತು ನಾನು ನಾನ್ ವೆಜ್ ತಿನ್ನಲ್ಲ. ಗೋಬಿ ಅದಕ್ಕೆ ಎಗ್ ಹಾಕ್ಬೇಕು. ಒಂದೊಂದ್ಸಲಿ ಹಾಕಿದ್ರೆ ನಡೀತು, ಒಂದೊಂದ್ಸಲಿ ಹಾಕಿಲ್ಲ ಅದು ನಡೀತು. ಒಂದೊಂದ್ಸಲಿ ಎಗ್ ಹಾಕಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಆ ಮೇಲ್ಗಡೆ ಮಸಾಲೆ ಎಲ್ಲ ಸಪ್ರೇಟು, ಗೋಬಿ ಸಪ್ರೇಟ್ ಆಗ್ಬಿಡುತ್ತೆ. ಎಂತ ಮಾಡ್ಲಿ? ಬಾಳೆಕಾಯಿ ಬೇಡ ಆಯ್ತು, ಬರ್ಬೇಕಾದ್ರೆ ಖಾಲಿ ತಗೊಂಡ
ವಿತೌಟ್ ಎಗ್ ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಓಕೆ, ಶೋಭಮ್ಮ ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೋಗಕ್ಕೆ ಇನ್ನೂ ಹಾಫ್ ಅನ್ ಅವರ್ ಆಗುತ್ತೆ. ಬಾಯ್ ಇಡಿ ಆಯುಷ್. ಅವ್ರು ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ. ಆಫ್ಟರ್ 8 o'clock. 8ಗೆ ಬರೋದು, 6:30ಗೆ ಟ್ಯೂಷನ್ನು. 30 ಮಿನಿಟ್ಸ್ ಓದ್ಕೊಳ್ಳಿ ಹಾಗಾದ್ರೆ. ಇಲ್ಲ ಬರ್ತೀಯಾ? ಅಲ್ಲಿಂದಲೇ ಹೋಗುವಂತೆ. ಬಂದ್ರೆ ಹೋಗಕ್ಕೆ ಮನ್ಸ್ಕೊಳಲ್ಲ. ಇದು ಬೇರೆ, ಶೋಭಾ ಮ್ಯಾಮ್ ಮನೆಗೆ ಬಂದ್ರೆ ಹೋಗೋಕೆ ಬರ್ತೀನಿ, ಸ್ವಲ್ಪ ಕಾಚಕೊಂಡು ಹೋಗ್ತೀನಿ. ಬರ್ತೀನಿ ಕೊಂಗಾರಕ್ಕೆ ಹೋಗೋಣ.